ವರ್ಷದ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪದಡಿ 58 ವರ್ಷದ ನಿರಂಜನ್ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯೋಗ ಮಾಸ್ಟರ್ ನಿರಂಜನ್ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದಿದೆ. 19 ವರ್ಷದ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪದಡಿ 58 ವರ್ಷದ ನಿರಂಜನ್ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯೋಗ ಮಾಸ್ಟರ್ ನಿರಂಜನ್ ವಿರುದ್ಧ ಈ ರೀತಿ ಆರೋಪ ಕೇಳಿಬಂದಿದೆ. ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸೋ ನೆಪದಲ್ಲಿ ಕಿರುಕುಳ ನೀಡಿದ್ದಾರೆ ಎನ್ನುವಂತಹ ಆರೋಪ ಇದು. ಆರ್ಆರ್ ನಗರ ಠಾಣೆಯಲ್ಲಿ ನಿರಂಜನ್ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿ ವಿರುದ್ಧ ತನಿಖೆ ಕೈಗೊಂಡಿದ್ದಾರೆ ಆರ್ಆರ್ ನಗರ ಪೊಲೀಸರು. ಇನ್ನು ನಿರಂಜನ್ ಜೊತೆ 2023ರಲ್ಲಿ ಥೈಲ್ಯಾಂಡ್ಗೆ ಹೋಗಿರ್ತಾಳೆ ಯುವತಿ. ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ಈ ಯುವತಿ ಥೈಲ್ಯಾಂಡ್ಗೆ ತೆರಳಿರ್ತಾಳೆ. ಈ ವೇಳೆ ನಿರಂಜನ್ನಿಂದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬಳಿಕ ಯೋಗ ಸ್ಪರ್ಧೆಯನ್ನ ಆಕೆ ಬಿಟ್ಟಿರ್ತಾಳೆ. ಇನ್ನು 2024ರಲ್ಲಿ ಮತ್ತೊಂದು ಯೋಗ ಶಾಲೆಗೆ ಯುವತಿ ಸೇರ್ಕೊಂಡಿರ್ತಾಳೆ. ಈ ವೇಳೆ ಅಲ್ಲೂ ಇದೇ ನಿರಂಜನ್ ಯೋಗವನ್ನ ಹೇಳಿಕೊಡ್ತಾ ಇದ್ದ. ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸೋದಾಗಿ ದೈಹಿಕ ಸಂಪರ್ಕ ಮಾಡಿದ್ದಾನೆ ಎನ್ನುವಂತಹ ಆರೋಪ ಕೂಡ ಈತನ ವಿರುದ್ಧ ಕೇಳಿ ಬರ್ತಾ ಇದೆ. ಕೆಲ ದಿನಗಳ ಹಿಂದೆ ಮತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ್ದ ಆರೋಪಿ. ಆರ್ಆರ್ ನಗರ ಠಾಣೆಯಲ್ಲಿ ನಿರಂಜನ್ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ಲೇಸ್ಮೆಂಟ್ ಕೊಡಿಸೋದಾಗಿ ದೈಹಿಕ ಸಂಪರ್ಕ ನಡೆಸಲಾಗಿದೆ ಎನ್ನುವಂತಹ ಆರೋಪ ಈಗ 58 ವರ್ಷದ ನಿರಂಜನ್ ಮೂರ್ತಿ ವಿರುದ್ಧ ಕೇಳಿ ಬರ್ತಾ ಇದೆ. ಹೀಗಾಗಿ ಈತನ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. 19 ವರ್ಷದ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪದಡಿ 58 ವರ್ಷದ ನಿರಂಜನ್ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಯೋಗ ಮಾಸ್ಟರ್ ನಿರಂಜನ್ ವಿರುದ್ಧ ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸೋ ನೆಪದಲ್ಲಿ ಈ ರೀತಿ ಕಿರುಕುಳವನ್ನ ನೀಡಲಾಗಿದೆ ಎನ್ನುವಂತಹ ಆರೋಪ ಇದು. ಆರ್ಆರ್ ನಗರ ಠಾಣೆಯಲ್ಲಿ ನಿರಂಜನ್ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆರೋಪಿ ವಿರುದ್ಧ ತನಿಖೆಯನ್ನ ಕೈಗೊಂಡಿದ್ದಾರೆ ಆರ್ಆರ್ ನಗರ ಪೊಲೀಸರು. ನಿರಂಜನ್ ಜೊತೆ 2023ರಲ್ಲಿ ಥೈಲ್ಯಾಂಡ್ಗೆ ಯುವತಿ ಹೋಗಿರ್ತಾಳೆ. ಯೋಗ ಸ್ಪರ್ಧೆಯಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯುವತಿ ಅಲ್ಲಿಗೆ ಥೈಲ್ಯಾಂಡ್ಗೆ ಹೋಗಿರ್ತಾಳೆ. ಈ ವೇಳೆ ನಿರಂಜನ್ ನಿಂದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಬಳಿಕ ಆ ಯುವತಿ ಏನ್ ಮಾಡ್ತಾಳೆ, ಆ ಯೋಗ ಸ್ಪರ್ಧೆಯನ್ನ ಅರ್ಧದಲ್ಲೇ ಬಿಟ್ಟಿರ್ತಾಳೆ. 2024ರಲ್ಲಿ ಮತ್ತೊಂದು ಯೋಗ ಶಾಲೆಗೆ ಯುವತಿ ಸೇರ್ತಾಳೆ. ಈ ವೇಳೆ ಅಲ್ಲೂ ಇದೇ ನಿರಂಜನ್ ಯೋಗವನ್ನ ಹೇಳಿಕೊಡ್ತಾ ಇದ್ದ. ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸೋದಾಗಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕೆಲ ದಿನಗಳ ಹಿಂದೆ ಮತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿದ್ದ ಆರೋಪಿ. ಆರ್ಆರ್ ನಗರ ಠಾಣೆಯಲ್ಲಿ ನಿರಂಜನ್ ಮೂರ್ತಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ಲೇಸ್ಮೆಂಟ್ ಕೊಡಿಸೋದಾಗಿ ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ ಎನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ಎಸ್ ವಿಶ್ವನಾಥ್, ಇನ್ನು 19 ವರ್ಷದ ಯುವತಿಗೆ ಲೈಂಗಿಕ ಕಿರುಕುಳ ಆರೋಪದಡಿ ಇದೀಗ ಯೋಗ ಮಾಸ್ಟರ್ ನಿರಂಜನ್ ಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೊ ಈಗ 58 ವರ್ಷದ ಯೋಗ ಮಾಸ್ಟರ್ ಈತ. ಸೊ ಇಷ್ಟು ಅಂದ್ರೆ ಯಾರು ಈತನ ವಿರುದ್ಧ ಇದೀಗ ಕಂಪ್ಲೇಂಟ್ ಕೊಟ್ಟಿರೋದು, ಜೊತೆಗೆ ಇದಕ್ಕೆ ನಿರಂಜನ್ ಮೂರ್ತಿ ಏನ್ ರಿಯಾಕ್ಟ್ ಮಾಡ್ತಿದ್ದಾನೆ ಅಂತ? ಸಿಂಚನಾ, ಇಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂತ್ರಸ್ತೆಯ ಹೆಸರು, ಆಕೆಯ ಒಂದು ವಿಳಾಸ ಮತ್ತು ಯಾವುದೇ ಕುರುಹನ್ನ ನಾವು ಬಿಟ್ಕೊಡ ಹಾಗಿಲ್ಲ. ಹೀಗಾಗಿ ಆ ಸಂತ್ರಸ್ತ ಯುವತಿ ಏನಿದ್ದಾಳೆ ಆಕೆ 19 ವರ್ಷದವಳಾಗಿದ್ದಾಳೆ. ಆಕೆ ಈತ ಹೇಳ್ಕೊಡ್ತಾ ಇದ್ದಂತಹ ಒಂದು ಯೋಗ ಕ್ಲಾಸ್ಗೂ ಆಕೆ ತೆರಳುತ್ತಾ ಇದ್ಲು. ಇನ್ನು ಯೋಗ ಕ್ಲಾಸ್ಗೆ ತೆರಳುವಂತಹ ಸಂದರ್ಭದಲ್ಲಿ ನಿರಂಜನ್ ಮೂರ್ತಿ ಆಪ್ತ ಆಗಿರ್ತಾನೆ. ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ನ ಜನರಲ್ ಸೆಕ್ರೆಟರಿ ಕೂಡ ಹೌದು ನಿರಂಜನ್ ಮೂರ್ತಿ. ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸೋ ನೆಪದಲ್ಲಿ ಲೈಂಗಿಕ ಕಿರುಕುಳ ಆರೋಪ ಕೂಡ ಕೇಳಿ ಬಂದಿದೆ. 2023ರಲ್ಲಿ ಯುವತಿ ಥೈಲ್ಯಾಂಡ್ಗೆ ಹೋಗಿರ್ತಾಳೆ. ಅಂದ್ರೆ ಆಕೆಗೆ 17 ವರ್ಷ ಅವಾಗ. ಆ ಸಂದರ್ಭದಲ್ಲಿ ಈ ವೇಳೆ ಈ ಲೈಂಗಿಕ ಕಿರುಕುಳ ಕೂಡ ಈ ಥೈಲ್ಯಾಂಡ್ ನಲ್ಲಿ ಈತ ಕೊಟ್ಟಿದ್ದಂತೆ. ಹೀಗಾಗಿ ಯೋಗ ಸ್ಪರ್ಧೆಯಿಂದ ಯುವತಿ ಕೂಡ ದೂರ ಆಗಿರ್ತಾಳೆ. ಅದಾದ್ಮೇಲೆ 2024ರಲ್ಲಿ ಮತ್ತೊಂದು ಯೋಗ ಇನ್ಸ್ಟಿಟ್ಯೂಟ್ಗೆ ಯುವತಿ ಸೇರ್ಕೊಂಡಿರ್ತಾಳೆ. ಆ ವೇಳೆಯಲ್ಲೂ ಕೂಡ ಇದೇ ನಿರಂಜನ್ ಮೂರ್ತಿ ಯೋಗ ಹೇಳ್ಕೊಡ್ತಿದ್ದಂತೆ. ಬಳಿಕ ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸ್ತೀನಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ಲೇಸ್ಮೆಂಟ್ ಕೊಡಿಸ್ತೀನಿ ಅಂತ ಕೆಲ ದಿನಗಳ ಹಿಂದೆ ಮತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಆರೋಪಿ ಯತ್ನಿಸಿರುವಂತದ್ದು. ಹೀಗಾಗಿ ನೊಂದಂತಹ ಯುವತಿ ಏನಿದ್ದಾಳೆ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ನಿರಂಜನ್ ಮೂರ್ತಿ ವಿರುದ್ಧವಾಗಿ ಎಫ್ಐಆರ್ ದಾಖಲಿಸಿದ್ದಾಳೆ. ಸದ್ಯಕ್ಕೆ ಎಫ್ಐಆರ್ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಮುಂದಿನ ಕಾನೂನು ಕ್ರಮ ಏನಿದೆ ಅದನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಇಷ್ಟು 58 ವರ್ಷದ ಈ ವ್ಯಕ್ತಿ ಏನಿದ್ದಾನೆ ಈ ರೀತಿ 19 ವರ್ಷದ ಯುವತಿ ಜೊತೆ ಈ ರೀತಿಯಾಗಿ ವರ್ತಿಸ್ತಾನೆ ಅಂತ ನಿಜವಾಗ್ಲೂ ಕೂಡ ದೂರ ಅಂತ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಆರೋಪಿ ವಿರುದ್ಧವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅವೆಲ್ಲಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.